ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಸ್ವೀಟ್ ಕಾರ್ನಲ್ಲಿ ಒಂದು ಕ್ರಿಸ್ಪಿಯಾದ ಒಳ್ಳೆ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ. ಅದು ಸ್ವೀಟ್ ಕಾರ್ನ್ ಪಕೋಡ. ನಿಮಗೆ ಸಾಯಂಕಾಲ ಟೈಮ್ನಲ್ಲಿ ಏನಾದರೂ ತಿನ್ನಬೇಕನ್ನಿಸಿದರೆ 10 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ಇರುತ್ತೆ. ಇದನ್ನು ಟೊಮೆಟೊ ಕಿಚಪಿನ ಜೊತೆ ಆದರೂ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವೀಟ್ ಕಾರ್ನ್ ಪಕೋಡನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡ್ಬೋದು. ಈಗ ನಾನು 2 ಸ್ವೀಟ್ ಕಾರ್ನ ತೊಗೊಂಡು ಈ ಥರ ಬಿಡಿಸಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಮಸಾಲೆಗಳನ್ನ ಹಾಕ್ತೀನಿ. ನಾನು 3 ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ತೀನಿ. ಕಡಲೆ ಹಿಟ್ಟು ಹಾಕಿದ ಮೇಲೆ 2 ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಜೀರಿಗೆ ಪುಡಿ 1 ಸ್ಪೂನು, 1 ಸ್ಪೂನು ಚಾಟ್ ಮಸಾಲ, ಚಿಲ್ಲಿ ಫ್ಲೇಕ್ಸು 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಸಣ್ಣದಾಗಿ ಹೆಚ್ಚಿಟ್ಟಿರೋ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ತಾನೆ. ಮೊದಲು ಕಾರ್ನ್ಫ್ಲೋರ್ನಲ್ಲೇ ಸ್ವೀಟ್ ಕಾರ್ನಲ್ಲೇ ನೀರಿರುತ್ತೆ, ಚೆನ್ನಾಗಿ ಹಾಗೇ ಮಿಕ್ಸ್ ಮಾಡಬೇಕು. ಮೊದಲು ನೀರು ಹಾಕಬಾರ್ದು, ಚೆನ್ನಾಗಿ ಕೈಯಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಇಷ್ಟು ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಜಾಸ್ತಿ ನೀರು ಆಗಬಾರ್ದು. ನೋಡಿ, ಈ ಹದ ಇರಬೇಕು. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಾಣಲಿ ಬಿಸಿ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಚಿಕ್ಕ ಪಕೋಡ ಹಾಕಬೇಕು. ಎಣ್ಣೆಗೆ ಚಿಕ್ಕ ಪಕೋಡ ನಾನು ತೋರಿಸ್ತಾ ಇದ್ದೀನಲ್ವ, ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಚಿಕ್ಕದಾಗಿ ಹಾಕ್ರಿ ಕಾದಿರೋ ಎಣ್ಣೆಗೆ. ಇವಾಗ ಎಣ್ಣೆಗೆ ಹಾಕಿದ ಮೇಲೆ 1-2 ನಿಮಿಷ ನೀವು ತಿರುಗಿಸಿ ಹಾಕಬಾರ್ದು. ನೊರೆ ನಿಂತ ಮೇಲೆ ಈ ಥರ ತಿರುಗಿಸಿ ಹಾಕಬೇಕು. ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ತಿರುಗಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ಇಷ್ಟು ಹದದಲ್ಲಿ ಕರಿಬೇಕು ಎಣ್ಣೆಯಲ್ಲಿ. ಇವಾಗ ನೋಡಿ, ರೆಡಿ ಆಯಿತು. ಸ್ವೀಟ್ ಕಾರ್ನ್ ಪಕೋಡ ರೆಡಿ ಆಯಿತು. ಇನ್ನೊಂದು ಸಾರಿ ನಾನು ಎಣ್ಣೆಯಲ್ಲಿ ಹಾಕಿ ತೋರಿಸ್ತೀನಿ. ಚಿಕ್ಕದಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಸ್ವೀಟ್ ಕಾರ್ನ್ ಪಕೋಡ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ನೋಡ್ತಿದ್ರೇ ತಿನ್ಬೇಕನ್ಸುತ್ತಲ್ವ. ಇದನ್ನು ಟೊಮೆಟೊ ಕೆಚಪ್ ಜೊತೆ ತಿನ್ನಿರಿ, ಇಲ್ಲ ಹಾಗೆ ಕೂಡ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಕೂಡ ತಿನ್ಬೋದು. ಸಾಯಂಕಾಲ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.